ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮಗೆ ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಇವತ್ತಿಂದ ಕೂಡ ನಮಗೆ ಪ್ರಾರಂಭವಾಗಿದೆ. ಹಾಗಾಗಿ ಈ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಧ್ಯಾನವನ್ನು ಮಾಡುವಂತಹದ್ದು, ಜಪವನ್ನು ಮಾಡುವಂತಹದ್ದು, ಆರಾಧನೆಯನ್ನು ಮಾಡುವಂತಾದ್ರೆ ತುಂಬಾ ಅವಶ್ಯಕವಾದದ್ದು. ಕಾರಣ ಏನು ಅಂತಂದ್ರೆ, ಅವರ ಬಗ್ಗೆ ಹೇಳುವುದಂತಾದ್ರೆ ನಮಗೆ ಮಂತ್ರಾಲಯದಲ್ಲಿ ಅವರ ಒಂದು ಮೂಲಸ್ಥಾನ ಇದೆ. ಹಾಗಾಗಿ ಆ ಮೂಲಸ್ಥಾನದಲ್ಲಿ ಕೂಡ ಕೂತ್ಕೊಂಡು ಅವರು ಆ ಒಂದು ಶ್ರೀರಾಮನ ಜಪವನ್ನು ಅವರು ಮಾಡ್ತಾ ಇರತಕ್ಕಂಥದ್ದು. ಜೀವಂತವಾಗಿ ಕೂತ್ಕೊಂಡು ಆ ಮೂಲಸ್ಥಾನದಲ್ಲಿ ಕೂತ್ಕೊಂಡು ಅವರೊಂದು ವೃಂದಾವನದಲ್ಲಿ ಆ ಒಂದು ಜೀವಂತವಾಗಿ ಒಂದು ಶ್ರೀರಾಮ ದೇವರ ಜಪವನ್ನು ಮಾಡ್ತಾ ಅವರು ಕುಳಿತಿರ್ತಾರೆ. ಹಾಗಾಗಿ ಯಾರು ನಮ್ಮ ಹತ್ರ ಎಲ್ಲ ಒಂದು ಜನಗಳು ನಂಬಿಕೆಯಿಂದ, ಭಕ್ತಿಯ ಶ್ರದ್ಧೆಯಿಂದ ಬರ್ತಾರೋ ಅವರಿಗೆ ಕಲ್ಪವೃಕ್ಷ ಕಾಮಧೇನುವಂತೆ ಅವರಿಗೆ ಫಲವನ್ನು ನೀಡುತ್ತೆ ಎಂಬುದಾಗಿ ಆ ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ಚರಿತ್ರೆಯಲ್ಲಿ ಹೇಳ್ತಾರೆ. ಅಪರೋಕ್ಷಿ ಕೃತಶ್ರೇಷ್ಠ ಸಮುಪೇಕ್ಷಿತ ಭಾವಚಃ ಅಪೇಕ್ಷಿತ ಪ್ರದಾತಾನು ರಾಘವೇಂದ್ರನ ವಿದ್ಯತೆ ಅಂತ. ಅಪರೋಕ್ಷವಾಗಿ ಕೂತ್ಕೊಂಡು ನಾನೆಲ್ಲವೂ ಕೂಡ ಯಾರು ಭಕ್ತರಿಗೆ ಏನೇನು ಮನಸ್ಸಿನ ಸಂಕಲ್ಪ ಇರುತ್ತೋ ಅದೆಲ್ಲವೂ ಕೂಡ ನಾವು ಕಲ್ಪವೃಕ್ಷ ಕಾಮಧೇನುವಂತೆ ಅವರಿಗೆ ಆಶೀರ್ವಾದವನ್ನು ಮಾಡ್ತೀನಿ ಎಂಬುದಾಗಿ ಆ ಒಂದು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ನಮಗೆ ಹೇಳ್ತಾರೆ. ಹಾಗಾಗಿ ಆ ಒಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮಹೋತ್ಸವದಲ್ಲಿ ಅವರ ಒಂದು ಪುಣ್ಯ ಕಾಲದಲ್ಲಿ 3 ದಿನಗಳು ಕೂಡ ಅವರ ಆರಾಧನೆಯನ್ನು ಅವರ ಒಂದು ಜಪ, ಒಂದು ಸ್ತೋತ್ರ ಅಥವಾ ಮಠಕ್ಕೆ ಹೋಗಿ ಅಲ್ಲಿ ಆ ಒಂದು ಪ್ರದಕ್ಷಿಣಾ ಮೂಲಕವಾಗಿರ್ಬೋದು, ನಮಗೆ ನಮ್ಮ ಶಕ್ತಿಯಾನುಸಾರ ಆ ಒಂದು ಸೇವೆಯನ್ನು ಸಲ್ಲಿಸಿದಾಗ ಅವರ ಆಶೀರ್ವಾದ ನಮಗೆ ಖಂಡಿತವಾಗಿ ಕೂಡ ಆಗುತ್ತೆ. ಕಾರಣ ಏನು ಅಂತಂದ್ರೆ, ನಮಗೆ ನಮ್ಮ ಜೀವನದಲ್ಲಿ ಗುರು ತುಂಬಾ ಮುಖ್ಯ ಇರ್ತಾರೆ. ಒಂದು ಪ್ರತ್ಯಕ್ಷ ಗುರು, ಒಂದು ಪರೋಕ್ಷ ಗುರು ಅಂತ. ಪರೋಕ್ಷ ಗುರು ಅಂತಂದ್ರೆ ಅವರವರ ನಂಬಿಕೆ, ಯಾಕಂದ್ರೆ ನಂಬಿಕೆ ಮೇಲೆ ಇಡೀ ಒಂದು ವಿಶ್ವ ನಿಂತಿದೆ. ಅವರವರ ನಂಬಿಕೆ ಅದು ಅವರಿಗೆ ವರ್ಕ್ ಆಗತ್ತೆ. ಅದೇ ರೀತಿ ಕೂಡ ಆ ಒಂದು ಪರೋಕ್ಷವಾಗಿ ಒಂದು ಗುರುಗಳನ್ನು ನಾವು ಇಟ್ಕೊಂಡಿರ್ಬೇಕು, ಪ್ರತ್ಯಕ್ಷವಾಗಿ ಒಂದು ಗುರುಗಳನ್ನು ಅವರ ಮಾರ್ಗದರ್ಶನವನ್ನು ನಾವು ತಗೊಳ್ತಾ ಇರಬೇಕು ಜೀವನದಲ್ಲಿ. ಅವಾಗ ನಮ್ಗೆ ಅಭಿವೃದ್ಧಿ ಆಗತ್ತೆ. ಯಾಕೆಂತಂದ್ರೆ ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಅಥವಾ ಗುರುಗಳ ಒಂದು ಮಾರ್ಗದರ್ಶನ ತಗೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಅಭಿವೃದ್ಧಿ ಅನ್ನೋದು ಹಂತ ಹಂತವಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ವಿಶೇಷವಾಗಿ ಆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲೂ ಕೂಡ ಪಾಲ್ಗೊಂಡು ಅವರ ಒಂದು ಕೀರ್ತನೆ ಇರ್ಬೋದು, ಒಂದು ಸ್ತೋತ್ರ ಇರ್ಬೋದು, ನಮಸ್ಕಾರ ಇರ್ಬೋದು, ಎಲ್ಲವೂ ಕೂಡ ನಾವು ಆರಾಧನೆಯನ್ನು ಮಾಡಿದಾಗ ನಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಮಂಗಳ ಕಾರ್ಯಗಳಲ್ಲಿ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇರಬೇಕು. ಮಂಗಳ ಕಾರ್ಯದಲ್ಲಿ ಮಾಡುವಂತಹ ಯೋಗ ಭಾಗ್ಯವನ್ನು ಆ ಗುರುಗಳು ನಮಗೆ ಕೊಡ್ತಾರೆ. ನಮಗೆ ಲಕ್ಷ ಒಂದು ದೋಷಗಳೆಲ್ಲ ಕೂಡ ಪರಿಹಾರಂತಹ ಶಕ್ತಿ ಆ ಗುರುಗಳಿಗೆ ಇರುತ್ತೆ. ಹಾಗಾಗಿ ಆ ಒಂದು ಗುರುಗಳ ಆರಾಧನೆಯನ್ನು ಮಾಡೋದ್ರ ಮೂಲಕವಾಗಿ ಎಲ್ಲವೂ ದೋಷ ಕೂಡ ನಮಗೆ ಪರಿಹಾರವಾಗಿ ನಮ್ಮ ಮನಸ್ಸಿನ ಸಂಕಲ್ಪ ನಮಗೆ ಈಡೇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ 3 ದಿನ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 108 ಸಲ ಜಪವನ್ನು ಮಾಡೋದ್ರ ಮೂಲಕವಾಗಿ ಎಲ್ಲರೂ ಕೂಡ ಆ ಗುರುಗಳ ಆಶೀರ್ವಾದಕ್ಕೆ ಒಂದು ಪಾತ್ರರಾಗುವಂತೆ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.